ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಡಾಕ್ಟರ್ ಟಿ ಜಿ ರವಿಕುಮಾರ್, MD, ಆರೈಕೆ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ದಾವಣಗೆರೆ. ಇವತ್ತು ನಾವು ಥೈರಾಯ್ಡ್ ಗ್ರಂಥಿಯ ಬಗ್ಗೆ ತಿಳಿದುಕೊಳ್ಳೋಣ. ಥೈರಾಯ್ಡ್ ಗ್ರಂಥಿ ಚಿಕ್ಕದಾದರೂ ಕೂಡ ನಮ್ಮ ಕುತ್ತಿಗೆ ಮುಂಭಾಗದಲ್ಲಿ ಚಿಟ್ಟೆಯ ಆಕಾರದಲ್ಲಿರ್ತಕ್ಕಂಥ ಒಂದು ಗ್ರಂಥಿ. ಅದು ಥೈರಾಕ್ಸಿನ್ ಅಂತಕ್ಕಂಥ ಒಂದು ಹಾರ್ಮೋನನ್ನು ಉತ್ಪತ್ತಿ ಮಾಡುತ್ತೆ. ಆ ಥೈರಾಕ್ಸಿನ್ ಹಾರ್ಮೋನು ನಮ್ಮ ದೇಹದ ಮೆಟಾಬಾಲಿಸಮು ಮತ್ತು ಹೃದಯ ಬಡಿತ ಮತ್ತು ಇನ್ಫರ್ಟಿಲಿಟಿ ಅಂತ ಕರಿತೀವಲ್ಲ, ಈ ಸಂತಾನ ಶಕ್ತಿ ಅದನ್ನು ಮತ್ತು ಜನರಲ್ ಆಗಿ ಒಂದು ಶಕ್ತಿ ವರ್ಧಕವಾಗಿ ಕೆಲಸ ಮಾಡ್ತದೆ. ಅದರಲ್ಲಿ ಎರಡು ವಿಧ, ಒಂದು ಹೈಪೋಥೈರಾಯ್ಡಿಸಮ್, ಇನ್ನೊಂದು ಹೈಪರ್ ಥೈರಾಯ್ಡಿಸಮ್. ಈ ಥೈರಾಕ್ಸಿನ್ ಹಾರ್ಮೋನು ಕೊರತೆಯಾದಾಗ ದೇಹದಲ್ಲಿ ಅದಕ್ಕೆ ಹೈಪೋಥೈರಾಯ್ಡಿಸಮ್ ಅಂತ ಕರಿತೀವಿ. ಆ ಥೈರಾಕ್ಸಿನ್ ಹಾರ್ಮೋನು ದೇಹದಲ್ಲಿ ಹೆಚ್ಚಿಗೆ ಉತ್ಪತ್ತಿಯಾದಾಗ ಅದಕ್ಕೆ ಹೈಪರ್ ಥೈರಾಯ್ಡಿಸಮ್ ಅಂತ ಕರಿತೀವಿ. ಹೈಪೋಥೈರಾಯ್ಡಿಸಮ್ ಅದರ ಕಡಿಮೆ ಅಂದರೆ ಥೈರಾಕ್ಸಿನ್ ಕಡಿಮೆ ಆದಾಗ ಆಗ್ತಕ್ಕಂಥ ದೇಹ ಲಕ್ಷಣಗಳೇನಪ್ಪ ಅಂದರೆ ದೇಹದಲ್ಲಿ ಕೂದಲು ಉದುರುವಿಕೆ, ದೇಹದ ತೂಕ ಜಾಸ್ತಿ ಆಗ್ತಕ್ಕಂಥದ್ದು, ಮನಸ್ಸು ಮಂಕಾಗಿರ್ತಕ್ಕಂಥದ್ದು, ದೇಹದಲ್ಲಿ ನೀರು ತುಂಬತಕ್ಕಂಥದ್ದು, ಈ ಥರದ ಲಕ್ಷಣಗಳು ಹೈಪೋಥೈರಾಯ್ಡಿಸಮ್ನಿಂದ ನಾವು ಕಾಣಿಸ್ತೇವೆ. ಜೊತೆಗೆ ಹೈಪರ್ ಥೈರಾಯ್ಡಿಸಮ್ಮಲ್ಲಿ ಈ ಹೃದಯ ಬಡಿತ ಹೆಚ್ಚಾಗುವುದು, ನಿದ್ರಾಹೀನತೆ, ಜೊತೆಗೆ ತೂಕ ಇಳಿಕೆ ಆಗ್ತಕ್ಕಂಥದ್ದು, ಕೆಲವೊಮ್ಮೆ ಅತಿಯಾಗಿ ಅತಿಸಾರ ಬೇದಿ ಆಗ್ತಕ್ಕಂಥದ್ದು, ಜೊತೆಗೆ ಮತ್ತು ಮೆನ್ಸ್ಟ್ರಲ್ ಸೈಕಲ್ಸ್, ಮೆನ್ಸಸ್ ಕೂಡ ತುಂಬ ವ್ಯತ್ಯಾಸ ಆಗಿ ಅತಿ ಹೆಚ್ಚು ಮೆನ್ಸಸ್ ಬ್ಲೀಡಿಂಗ್ ಆಗ್ತಕ್ಕಂಥ ಸಿಚುವೇಶನ್ನ ನಾವು ಕಾಣ್ತೇವೆ. ಮುಂದಿನ ವಿಡಿಯೋದಲ್ಲಿ ಹೈಪೋಥೈರಾಯ್ಡಿಸಮ್ ಮತ್ತು ಹೈಪರ್ ಥೈರಾಯ್ಡಿಸಮ್ನ ತಡೆಗಟ್ಟುವುದು ಹೇಗೆ, ಅಥವಾ ಹೈಪೋಥೈರಾಯ್ಡಿಸಮ್ ಅಥವಾ ಹೈಪರ್ ಥೈರಾಯ್ಡಿಸಮ್ನ ಲಕ್ಷಣಗಳು ಕಂಡುಬಂದಂಥ ಸಂದರ್ಭದಲ್ಲಿ, ಆ ರೋಗ ಲಕ್ಷಣಗಳು ಕಂಡುಬಂದಂಥ ಸಂದರ್ಭದಲ್ಲಿ ಹೇಗೆ ಚಿಕಿತ್ಸೆ ಪಡೆಯುವುದು ಅನ್ನೋದ್ರ ಬಗ್ಗೆ ತಿಳಿದುಕೊಳ್ಳೋಣ. ಕೆಳಗಡೆ ಇರತಕ್ಕಂಥ ಕಾಮೆಂಟ್ ಬಾಕ್ಸಲ್ಲಿ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ, ಅದಕ್ಕೆ ನಾವು ಸೂಕ್ತವಾಗಿ ಸ್ಪಂದಿಸ್ತೇವೆ. ಇನ್ನು ಆರೋಗ್ಯದ ವಿಷಯದ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಆರೈಕೆ ಆಸ್ಪತ್ರೆಯ ಪೇಜನ್ನು ಫಾಲೋ ಮಾಡಿ.